ಮಾಡೋಣ. ನಮ್ಮ ತಂದೆಯಾದ ದೇವರಿಂದಲೂ ಪ್ರಭುವಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮ ಆರಾಧನೆಯ ಆರಂಭವು ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರೇಕ ದೇವರ ನಾಮದಲ್ಲಿ ಆಗಲಿ. ಆಮೆನ್. ಕನ್ನಡ ಗೀತದ 313ನೇ ಗೀತವನ್ನು ರಾಗ ಮಾಡುವ. 313ನೇ ಕನ್ನಡ ಗೀತ ಸ್ತೋತ್ರವನ್ನು ತಮ್ಮ ದೇವರಿಗೆ ಅರ್ಪಿಸ ಬನ್ನಿ. ಮೊದಲ 3 ಚರಣ ರಾಗ ಮಾಡುವ. ಇಡೀ ಗೀತ 313ನೇ ಕನ್ನಡ ಗೀತ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆದ ಸಭೆಯವರೇ, ನಿಮ್ಮ ಮನಸ್ಸುಗಳನ್ನು ಎಬ್ಬಿಸಿರಿ. ಪೂಜ್ಯ ಭಾವದಿಂದಲೂ ಪವಿತ್ರ ಭೀತಿಯಿಂದಲೂ ಕೂಡಿದವರಾಗಿ ನಿಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ನಿಜವಾಗಿ ಇದು ದೇವರ ಮನೆಯಲ್ಲದೆ ಮತ್ತೊಂದಲ್ಲ, ಇದು ಪರಲೋಕದ ಬಾಗಲು. ಇಲ್ಲಿ ಆತ ನಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನ, ಸಂತೋಷ, ಆಧರಣೆಗಳನ್ನು ಕೊಡುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಇಲ್ಲಿ ಆತನು ನಮ್ಮ ಕೂಡ ತನ್ನ ವಾಕ್ಯದ ಮೂಲಕವಾಗಿಯೂ ಪವಿತ್ರ ಸಂಸ್ಕಾರಗಳ ಮೂಲಕವಾಗಿಯೂ ಮಾತಾಡುವುದನ್ನು ಕೇಳುತ್ತೇವೆ. ಹೀಗಿರುವುದರಿಂದ ನಮ್ಮ ಹತ್ತಿರಕ್ಕೆ ದಯಮಾಡಿಸಿರುವ ಆತನ ಸಾಮೀಪ್ಯಕ್ಕೆ ನಾವು ಸಹ ಬಂದು ಕೃತಜ್ಞತೆಯಿಂದ ಆತನಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸುವುದು ಉಚಿತವೂ ನ್ಯಾಯವೂ ಆಗಿರುತ್ತದೆ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಮೊಣಕಾಲೂರಿ ಹೀಗೆ ಆರೈಕೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ,
ಕಂಗಾಲ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಮೀರಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದುದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯದಂಡನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂಥ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದುದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಅಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠೆಪಡಿಸಬೇಕೆಂದು ಭಿನ್ನವಿಸುತ್ತೇವೆ. ಆಮೆನ್. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪಕ್ಷಮೆಯನ್ನು ದೇವರ ಕೃಪೆಯನ್ನು ಬಯಸುವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆಧರಣೆಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ಎಲೈ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಆದರೆ ಪ್ರಭುವನ್ನು ಮರೆತು ಬಿಟ್ಟು ಇನ್ನು ಪಾಪದಲ್ಲಿಯೂ ಅನೀತಿಯಲ್ಲಿಯೂ ಬದುಕಬೇಕೆಂದು ಬಯಸುವರೇ, ದೇವರ ವಾಕ್ಯ ನಿಮಗೆ ಹೇಳುವುದನ್ನು ನೀವೆಲ್ಲರೂ ಕೇಳಿರಿ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಆಮೀನ್. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ತಂದೆ, ಎಲ್ಲ ಕಾಲಗಳಲ್ಲಿ ನಮ್ಮ ರಕ್ಷಣೆಗೂ ಆಧರಣೆಗೂ ಮೂಲನಾಗಿರುವ ಆತನೇ, ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವಂತೆ ನಿನ್ನ ಪವಿತ್ರ ಆತ್ಮನನ್ನು ಕಳುಹಿಸು. ನಮ್ಮನ್ನು ವಿಶ್ವಾಸದಲ್ಲಿ ನೆಲೆಗೊಳಿಸುವುದಕ್ಕಾಗಿ ಕೃಪೆಯ ಆತ್ಮವನ್ನು, ನಿನ್ನ ಅನ್ಯತೆಯಲ್ಲಿ ಕಾಪಾಡುವುದಕ್ಕಾಗಿ ಪ್ರಾರ್ಥನೆಯ ಆತ್ಮವನ್ನು, ಒಳ್ಳೆಯ ಹೋರಾಟಕ್ಕೆ ನಮ್ಮನ್ನು ಬಲಗೊಳಿಸುವುದಕ್ಕಾಗಿ ಶಕ್ತಿಯ ಆತ್ಮವನ್ನು, ನಮ್ಮ ಹೃದಯ ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಪಾಡಿ ನಮ್ಮ ನಿತ್ಯ ಜೀವದಲ್ಲಿ ಸೇರಿಸುವುದಕ್ಕಾಗಿ ಸಮಾಧಾನ ನಿರೀಕ್ಷೆಗಳ ಆತ್ಮವನ್ನು ಕಳುಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಭೆಯವರು ಕುಳಿತುಕೊಳ್ಳಿರಿ. ಈಗ ಈ ದಿನಕ್ಕೆ ನೇಮಕವಾದ ವೇದಪಾರಾಯಣ ಭಾಗಗಳು ಓದಲಾಗುವುದು. ಈ ದಿವಸಕ್ಕೆ ನೇಮಕವಾದ ವೇದವಾಕ್ಯ ಪಾರಾಯಣ ಪಾಠವು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 2ನೇ ಅಧ್ಯಾಯ 18ರಿಂದ 25 ವಚನಗಳು. ಆದಿಕಾಂಡ 2ನೇ ಅಧ್ಯಾಯ 18ರಿಂದ 25 ವಚನಗಳು. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಆಗ ಆತನು ಎಲ್ಲ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು.
ಹೀಗೆ ಆ ಮನುಷ್ಯನು ಎಲ್ಲ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು ಅಂದನು. ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವರು. ಆ ಸ್ತ್ರೀ ಪುರುಷರಿಬ್ಬರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ. ಈಗರ ದೇವರ ಸ್ತೋತ್ರಕ್ಕಾಗಿ ತುಳು ಸಂಗೀತ 3, 1 ಚರಣವನ್ನು ಒಟ್ಟಾಗಿ ಹಾಡುವ. ತುಳು 3. ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದ್ದರಿಂದ ಕರ್ತನು ನನ್ನ ಸಹಾಯಕನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೆಯ ದಿನದಲ್ಲಿ ಸತ್ತವರಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದು ನಂಬುತ್ತೇನೆ. ಆಮೇಲೆ ಸಭೆಯರು ಕುಳಿತುಕೊಳ್ಳಿರಿ. ಬರುವ ಭಾನುವಾರ ಎಂದಿನಂತೆ 9 ಗಂಟೆಗೆ ಆರಾಧನೆ ನಡೆಸಲಾಗುವುದು. ತಾರೀಕು 15/8/2020 ಶನಿವಾರ ಬೆಳಗ್ಗೆ ಸ್ವಾತಂತ್ರ್ಯದ ದಿನದಂದು 8 ಗಂಟೆಗೆ ನಮ್ಮ ದೇವಾಲಯದ ಅಂಗಳದಲ್ಲಿ ಧ್ವಜಾರೋಹಣ ನಡೆಸಲಾಗುವುದು. ತದನಂತರ ಆರಾಧನೆ ನಡೆಸಲಾಗುವುದು. ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಕನ್ನಡ ಗೀತದ 10ನೇ ಗೀತದಿಂದ ರಾಗ ಮಾಡುವ 10ನೆಯ ಕನ್ನಡ ಗೀತ, ಯೆಹೋವನ ಆಶ್ರಯ ದುರ್ಗದಿ ಹೊಕ್ಕಿರುವವನು.
ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವಂತೆ ಪ್ರಾರ್ಥಿಸೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣವಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸಿರುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಕಾಣುವವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಿನ ದಿನಗಳಲ್ಲಿಯೂ ಅವರನ್ನು ಆಶ್ವಸಿ ಕಾಪಾಡು. ಅವರು ಕೈ ಹೆಚ್ಚಿದಂತೆ ಎಲ್ಲ ಕೆಲಸ ಕಾರ್ಯಗಳನ್ನು ಸಾಫಲ್ಯತೆಗೆ ನಡೆಸು. ಆರೋಗ್ಯದತ್ತ ಕೃಪೆ ಮಾಡಿ ಬರುವ ವರ್ಷವೂ ತಮ್ಮ ಜನ್ಮದಿನವನ್ನು ಕಾಣುವ ಹಾಗೆ ನಿನ್ನ ಸಹಾಯ ಮಾಡಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ದಯಾ ಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆಯಲ್ಲಿ ಆಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭುವು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ಪ್ರತಿ ವಿಜ್ಞಾಪನೆಯ ನಂತರ ಸಭೆಯವರು, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂದಿರಲಿ. ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಭೂಲೋಕದ ಸಮಾಧಾನಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಜನರೆಲ್ಲರ ಹೃದಯಗಳಲ್ಲಿ ಸಮಾಧಾನಕ್ಕಾಗಿ ನಿಜವಾದ ಬಯಕೆಯನ್ನು ಹುಟ್ಟಿಸು. ಭೂಜನಾಂಗಳ ಸುಕ್ಷೇಮಕ್ಕಾಗಿ ಆಲೋಚಿಸಲು ಕೂಡಿ ಬರುವ ಎಲ್ಲ ಆಲೋಚನಾಕರ್ತರನ್ನು ಶಾಂತವಾದ ನಿನ್ನ ಶುದ್ಧ ಜ್ಞಾನದಿಂದ ನಡೆಸು. ಯುದ್ಧ ಕಲಗಳಿಗೆ ನಮ್ಮನ್ನು ತಪ್ಪಿಸಿ ಭೂಮಂಡಲವು ನಿನ್ನ ಪ್ರೀತಿಯ ತಿಳುವಳಿಕೆಯಿಂದ ತುಂಬಿರುವಂತೆ ದಯಪಾಲಿಸು. ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಬಡವರಿಗಾಗಿಯೂ ಉಪದ್ರವಗಳಲ್ಲಿರುವವರಿಗಾಗಿಯೂ ಪ್ರಾರ್ಥನೆ ಮಾಡೋಣ. ದೇವರೇ, ಅನ್ಯಾಯ ಬಲಾತ್ಕಾರಗಳಿಂದ ನಮ್ಮನ್ನು ವಿಮೋಚಿಸು. ಕ್ರಿಸ್ತನಲ್ಲಿರುವ ಸಹೋದರತ್ವವನ್ನು ನಿರಾಕರಿಸದಂತೆ ನಮ್ಮನ್ನು ಕಾಪಾಡು. ಕೆಲಸವಿಲ್ಲದವರು, ಕೆಲಸ ಮಾಡಲು ಅನುಕೂಲವಿಲ್ಲದವರು, ಕೆಲಸಕ್ಕೆ ತಕ್ಕ ಫಲವನ್ನು ಇನ್ನೂ ಕಾಣದಿರುವವರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಇಕ್ಕಟ್ಟು ಬಡತನಗಳಿರುವವರು, ಇಂಥವರೆಲ್ಲರ ಹತ್ತಿರ ನೀನಿರಬೇಕೆಂದು ಬೇಡಿಕೊಳ್ಳುತ್ತೇವೆ. ಮಾನವರಲ್ಲಿ ನಿಜವಾದ ಅನ್ಯೋನ್ಯತೆಯು ಸ್ಥಾಪನೆಯಾಗಿ ನಿನ್ನ ಆರಾಧನೆಯೊಂದೇ ಅವರ ಕೆಲಸವಾಗುವಂತೆ ದಿನವೂ ಸಮೀಪಿಸುವಂತೆ ಮಾಡು. ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಮಳೆಯ ಅವಾಂತರಗಳಿಂದ ತತ್ತರಿಸಿ ಹೋದ ಜನರಿಗೂ ಮತ್ತು ಭೂಮಂಡಲಕ್ಕಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಮಳೆಯ ಭಯಂಕರವಾದ ಅವಸಾನದಿಂದ ಎಷ್ಟೋ ಗ್ರಾಮಗಳು, ಊರುಗಳು ಜಲಾವೃತಗೊಂಡದೆ. ನಮಗೆ ಕೇಳಿಸಿದ ಕೊಡಗು, ಪುತ್ತೂರು, ಮಂಗಳೂರು, ಉಡುಪಿ, ಮಲೆನಾಡು ಅಥವಾ ಸಕಲೇಶಪುರ, ಹಾಸನ, ನಂಜನಗೂಡು, ಮೈಸೂರು ಈ ಪ್ರದೇಶಗಳಲ್ಲಿ ಹೆಚ್ಚಾದಂಥ ಸ್ಥಳಗಳಲ್ಲಿ ಜಲಾವೃತಗೊಂಡದೆ. ನಿರಾಶ್ರಿತರಾಗಿದ್ದಾರೆ ಜನರು. ಎಷ್ಟೋ ಜನರು ತಮ್ಮ ವಸ್ತುಗಳನ್ನು, ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಮತ್ತು ಎಷ್ಟೋ ಗದ್ದೆ ನೀರು ಪಾಲಾಗಿವೆ. ಎಷ್ಟೋ ಡ್ಯಾಮ್ಗಳು ಅದು ನೀರು ಬಿಟ್ಟಂಥ ಪರಿಸ್ಥಿತಿಯಲ್ಲಿ ಎಲ್ಲ ಜಲಾವೃತಗೊಂಡಂಥ ಪರಿಸ್ಥಿತಿಗಳಿವೆ. ಕಳೆದ ವರ್ಷವೂ ಇದನ್ನು ನಾವು ಕಂಡಿದ್ದೇವೆ, ಈ ವರ್ಷವೂ ಕಾಣುತ್ತಿದ್ದೇವೆ. ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಮನುಷ್ಯನು ತೊಳಲಾಡುತ್ತಿರುವಾಗ ಈ ಮಳೆಯ ಅವಾಂತರಗಳಿಂದ ಇನ್ನಷ್ಟು ಜೀವನ ಜಟಿಲವಾದಂಥ ಪರಿಸ್ಥಿತಿಗಳು ಕಾಣತೊಡಗಿದೆ. ದೇವರೇ, ಇದು ವೈಪರೀತ್ಯದ ಸನಿಹಕ್ಕೆ ಬಂದು ಮುಟ್ಟಿಯದೆ ಮತ್ತು ನಿನ್ನ ಬರೋಣವು ಇನ್ನಷ್ಟು ಹತ್ತಿರವಾಗಿದೆ ಎಂಬುದಾಗಿ ನಾವು ನಂಬುತ್ತೇವೆ. ದೇವರೇ, ನಿನ್ನ ಬರೋಣಕ್ಕಾಗಿ ನಾವೆಲ್ಲರೂ ಸಿದ್ಧರಾಗುವ ಹಾಗೂ ಮಾತುಲದ ಈ ಅವಸಾನಗಳು ನಮಗೆ ತೊಡಗಿರುವಾಗ ಇದರಿಂದ ಪಾರು ಮಾಡಿ ಸಂಕಷ್ಟಕ್ಕೆ ಮತ್ತು ಜೀವನ ಕಳೆದುಕೊಂಡ ಪ್ರಾಣಗಳನ್ನು ಕಳೆದುಕೊಂಡ ಎಲ್ಲರನ್ನೂ ನೆನಪು ಮಾಡಿಕೊಳ್ಳುತ್ತೇವೆ. ಅವರೆಲ್ಲರಿಗೂ ನಿನ್ನ ಸಮಾಧಾನ ಶಾಂತತೆಯನ್ನು ಕೃಪೆ ಮಾಡು. ಮತ್ತು ಮೊನ್ನೆ ದಿನದಲ್ಲಿ ಕೇರಳ ಸಮೀಪದಲ್ಲಿ ದೇವರೇ, ವಿಮಾನ ದುರಂತದಲ್ಲಿ 18 ಮಂದಿ ಸಾವಿಗೀಡಾಗಿದ್ದಾರೆ. ಅವರೆಲ್ಲರ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇವೆ ದೇವರೇ, ಮತ್ತು ಕುಟುಂಬ ವರ್ಗದನ್ನು ಒಪ್ಪಿಸಿಕೊಡುತ್ತೇವೆ. ಅವರ ಸಮಾಧಾನಗಳನ್ನು ಕೊಡು. ಮಾತು ಅಲ್ಲದೆ ಈ ಒಂದು ದೊಡ್ಡ ಅಪಾಯದಿಂದ ತಪ್ಪಿಸಿದಂಥ ಕ್ಯಾಪ್ಟನ್ ಅವರು ನೆನಪು ಮಾಡಿಕೊಳ್ಳುತ್ತೇವೆ. ಅವರ ಕುಟುಂಬವನ್ನು ಆಶೀರ್ವದಿಸು. ನಮ್ಮೆಲ್ಲರನ್ನು ನಿನ್ನ ಜೋಕಿಲಾಸ್ತಿಗಳಲ್ಲಿ ನಡೆಸು ಕರ್ತನೆ. ಇಂದಿನ ದಿನ ನಮ್ಮದು, ನಾಳೆ ದಿನ ನಮ್ಮದಲ್ಲ, ಬದಲಾಗಿ ನಿನ್ನ ಆಶೀರ್ವಾದ, ನಿನ್ನ ಕೃಪೆಯೊಂದೇ ಈ ಮುಖಾಂತರವಾಗಿ ನಾವೆಲ್ಲರೂ ಬದುಕುತ್ತಿದ್ದೇವೆ ಎಂಬುದು ಸುಳ್ಳಲ್ಲ. ಈ ಮುಖಾಂತರವಾಗಿ ದೇವರು ಎಲ್ಲವನ್ನೂ ನೀನು ಒಳಿತು ಮಾಡು. ಮುಂಬರುವಂಥ ಎಲ್ಲ ದಿನಮಾನಗಳನ್ನು ನೀನು ಆಶೀರ್ವದಿಸಿ ಎಲ್ಲವೂ ಸುಸಜ್ಜಿತವಾಗಿ ನಿನ್ನ ಆಶೀರ್ವಾದ ಪ್ರದವಾಗಿ ನಡೆಸಲ್ಪಡಲಿಕ್ಕಾಗುವ ಹಾಗೆ, ಮಳೆಯ ಅವಾಂತರಗಳು ಕಡಿಮೆಗೊಳ್ಳುವ ಹಾಗೆ ಮತ್ತು ಮಳೆ ತಗ್ಗುವ ಹಾಗೆ ನೀನು ಕೃಪೆ ಮಾಡಿ
ಬಿಸಿಲನ್ನು ಹೇರ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲರನ್ನು ನಿನ್ನ ಕೈಯಲ್ಲಿ ಸಮರ್ಪಿಸುತ್ತೇವೆ ಕರ್ತನೆ. ನಮ್ಮ ಪ್ರಾರ್ಥನೆಗಳನ್ನು ಕೇಳು ಪ್ರಭುವೇ. ನಮ್ಮ ಬಿನ್ನಹವನ್ನು ಕೇಳು. ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಳ್ಳೋಣ ಪ್ರಭುವೇ. ನಾವು ನಮ್ಮ ಕಡೆ ಗಳಿಗೆಯನ್ನು ಸೇರಿ ಮರಣ ಸಂಕಟ ಪಡುತ್ತಿರುವಾಗ ವಿಶ್ವಾಸದಿಂದ ನಿತ್ಯ ವಿಶ್ರಾಂತಿಯಲ್ಲಿ ಸೇರುವ ಹಾಗೆಯೂ ನಮ್ಮ ಆತ್ಮಗಳು ಸಮಾಧಾನದ ಇಹಲೋಕವನ್ನು ಬಿಡುವ ಹಾಗೆಯೂ ನಿನ್ನ ಸರ್ವಶಕ್ತ ನಾವು ನಿನ್ನ ಪವಿತ್ರ ಮುಖವನ್ನು ಆನಂದದಿಂದ ನೋಡಿ ನಿನ್ನ ಸಮಸ್ತ ದೂತರೊಡನೆಯೂ ನೀನು ಆದುಕೊಂಡ ಮಕ್ಕಳೊಡನೆಯೂ ನಿನ್ನನ್ನು ನಿತ್ಯ ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂತೆ ನಮ್ಮನ್ನು ಆ ಮಹಾದಿನದಲ್ಲಿ ಮಹಿಮೆಯ ರಾಜ್ಯದೊಳಗೆ ಸೇರಿಸಿಕೊಳ್ಳಬೇಕೆಂದು ಬಿನ್ನವಿಸ್ತೇವೆ ಪ್ರಭುವೇ. ನಮ್ಮ ಬಿನ್ನಹವನ್ನು ಕೇಳು. ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಮೌನವಾಗಿ ನಿಂತು ಆತನ ಪವಿತ್ರ ನಾಮವನ್ನು ಸ್ತುತಿಸೋಣ. ಆತನು ತನ್ನ ಪವಿತ್ರ ಆತ್ಮನ ಮೂಲಕ ನಮ್ಮನ್ನೆಲ್ಲ ವಿಷಯಗಳಲ್ಲಿ ಸತ್ಯಕ್ಕೆ ಸೇರಿಸುವಂತೆ ಆತನನ್ನು ಬೇಡಿಕೊಳ್ಳೋಣ. ಸ್ತುತಿ ಪಾತ್ರನಾದ ಪ್ರಭುವೇ, ನಿನ್ನ ಪರಿಶುದ್ಧ ವಾಕ್ಯವನ್ನೆಲ್ಲ ನಮ್ಮ ಬೋಧನೆಗೋಸ್ಕರ ಬರೆಸಿದಿ. ನಾವು ಅದನ್ನು ತಕ್ಕ ಹಾಗೆ ಕೇಳಿ ಅಂಗೀಕರಿಸಿಕೊಳ್ಳುವಂತೆ ಅನುಗ್ರಹಿಸು. ಆ ನಿನ್ನ ಪರಿಶುದ್ಧ ವಾಕ್ಯದಿಂದ ತಾಳ್ಮೆ ಸಮಾಧಾನಗಳನ್ನು ಪಡೆದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮಗೆ ದಯಪಾಲಿಸಿರುವ ನಿತ್ಯ ಜೀವದ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಪ್ಪಿಕೊಂಡಿರುವಂತೆಯೂ ಅದನ್ನು ಗಟ್ಟಿಯಾಗಿ ಹಿಡಿಕೊಂಡಿರುವಂತೆಯೂ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಈ ದಿನಕ್ಕೆ ನೇಮಕವಾದ ಸುವಾರ್ಥ ಭಾಗವು ಅದು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 3ರಿಂದ 6 ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 3ರಿಂದ 6 ವಚನಗಳು. ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಆಲೋಚನೆಯಿಂದ ಅಥವಾ ಯೋಚನೆಯಿಂದ, ಒಬ್ಬನು ಯಾವುದಾದರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದ್ದಕ್ಕೆ ಆತನು, ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರೂ ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೇ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಅಂದನು. ಇವತ್ತಿನ ಪ್ರಸ್ತಾಪ ಮ್ಯಾರೇಜ್, ಲವ್ ಕವನೆಂಟ್. ಮದುವೆ ಅದು ಪ್ರೀತಿಯ ಒಡಂಬಡಿಕೆ. ನಮ್ಮ ಕ್ರೈಸ್ತ ಪಂಚಾಂಗದಲ್ಲಿ ವರ್ಷಕ್ಕೆ ಒಮ್ಮೆ ಈ ರೀತಿಯ ಪರಿಚ್ಛೇದಗಳು ಪುನರಾವರ್ತನೆಗೊಳ್ಳುತ್ತವೆ. ಮದುವೆ ಅನ್ನುವಂಥದ್ದು ಕೇವಲ ಗಂಡು ಹೆಣ್ಣಿಗೆ ಸಂಬಂಧವಾದದ್ದಲ್ಲ, ಬದಲಾಗಿ ಕುಟುಂಬಕ್ಕೆ ಸಂಬಂಧವಾದದ್ದು. ಆದಿಯಲ್ಲಿ ಮದುವೆ ಅನ್ನುವಂಥದ್ದು ಪ್ರಾಮುಖ್ಯವಾಗಿಯೂ ಪ್ರೀತಿ ಸಂಬಂಧವಾಗಿಯೂ ಮತ್ತು ಅರ್ಥಗರ್ಭಿತವಾಗಿಯೂ ತೆಗೆದುಕೊಳ್ಳುವುದಿತ್ತು. ಈಗ ಮದುವೆ ಎಂದರೆ ಲಿವಿಂಗ್ ಟುಗೆದರ್ ಅಥವಾ ಒಂದು ರಿಜಿಸ್ಟರ್ ಮ್ಯಾರೇಜ್ ಎಂಬ ಹಂತಕ್ಕೆ ಬಂದು ತಲುಪಿಬಿಟ್ಟಿದೆ. ಮದುವೆ ಅನ್ನುವಂಥದ್ದು ಸಾವಿರಾರು ಮಂದಿಯ ಒಳಗೂಡಿ ಆಗುವಂಥ ಮದುವೆ ಈಗ ಕೇವಲ ಆಹ್ವಾನಿತರು ಮಾತ್ರ ಎಂಬುದಕ್ಕೆ ಸೀಮಿತಗೊಂಡದೆ. ಮದುವೆ ಅನ್ನುವಂಥದ್ದು ಆಮಂತ್ರಣದ ಕರೆಯೋಲೆ ಇತ್ತು, ಈಗ ಟೆಲಿಫೋನ್ನ ಮೂಲಕವಾಗಿ ಆಮಂತ್ರಣವಾಗುತ್ತಿದೆ. ಆಮಂತ್ರಣ ಪ್ರೀತಿಯ ಕರೆಯೋಲೆಯೊಂದಿಗೆ ಹೆಸರಿನೊಂದಿಗೆ ನಮೂದಿಸಿ ಕರೆಯೋಲೆಯನ್ನು ಅಥವಾ ಇನ್ವಿಟೇಷನ್ ಕೊಡಲಾಗುತ್ತಿತ್ತು. ಈಗ ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಎಂಬುದು ಬಂದು ಕೂತುಕೊಂಡಿದೆ. ಯಾಕೆ ಹೇಳಿದರೆ, ಮನುಷ್ಯನ ಸಂಬಂಧವು ಅಗಲಿ ಹೋಗಿರುವುದರಿಂದ, ಅವರ ಹೆಸರು ಗೊತ್ತಿಲ್ಲದೆ ಇರುವುದರಿಂದ ಪ್ರಾಯಶಃ ಇಂಥ ರೀತಿಯ ಬದಲಾವಣೆಗಳನ್ನು ತಂದು ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ಈಗ ಆಗಿದ್ದಿರಬಹುದು.
ಮದುವೆ ಅನ್ನುವಂಥದ್ದು ಜನಗಳು ಒಟ್ಟುಗೂಡಿ, ಗ್ರಾಮಗಳು ಒಟ್ಟುಗೂಡಿ, ಸಂಬಂಧಿಕರು ಒಟ್ಟುಗೂಡಿ, ಸ್ನೇಹಿತರು ಬಂಧು ಬಾಂಧವರು ಒಟ್ಟುಗೂಡಿ ಒಂದು ವಾರ ಆ ಮನೆಯಲ್ಲಿ, ಮದುವೆಯ ಮನೆಯಲ್ಲಿ ಡೇರೆ ಹಾಕಿಕೊಂಡು ಸಂತೋಷದಿಂದ ಅಲ್ಲೇ ಒಟ್ಟುಗೂಡಿ ಎಲ್ಲವನ್ನು ಅನುಸರಿಸಿಕೊಳ್ಳುತ್ತಾ, ತಪ್ಪಿದ್ದಲ್ಲಿ ತಿದ್ದುಕೊಳ್ಳುತ್ತಾ, ಅನುಸರಿಸಿಕೊಳ್ಳುತ್ತಾ, ಅಥವಾ ಒಬ್ಬರನ್ನೊಬ್ಬರು ಅಪರಿಚಿತರು ಸ್ನೇಹಿತರಾಗುತ್ತಾ ಅಥವಾ ಪರಿಚಯಸ್ಥರಾಗುತ್ತಾ ಆ ಸಂಬಂಧವು ಮದುವೆಯ ಸಂದರ್ಭದಲ್ಲಿ ಬೆಳೆಯುತ್ತಿತ್ತು. ಗೊತ್ತಿಲ್ಲದ ಜನರು ಪರಿಚಯಸ್ಥರಾಗುತ್ತಿದ್ದರು. ಕೆಲವೊಂದು ಸಾರಿ ಮದುವೆಯ ಒಂದು ಬಂಧನಗಳು ಸಹ ಅಲ್ಲಿ ಆಗ್ತಿತ್ತು. ಇಂಥ ಪರಿಸ್ಥಿತಿಗಳು ಈಗ ಇಲ್ಲದೆ ಕೇವಲ ಕ್ಯಾಟ್ರೀಸ್ ಅಥವಾ ಕೇಟ್ರಿನ್ಗೆ ಹೇಳುವ ಅನ್ನುವಂಥ ಪರಿಸ್ಥಿತಿಗಳು, ಆಡಂಬರದ ಪರಿಸ್ಥಿತಿಗಳು, ಜನವೇ ಬೇಡ, ಬಂಧು ಮಿತ್ರರು ಬೇಡ, ಕೇವಲ ಸೀಮಿತವಾಗಿಯೇ ನಮ್ಮ ಮದುವೆ ಆಗಲಿ ಎಂಬ ಚಿಂತನಾತ್ಮಗಳು ಈಗ ತಲೆದೋರು ಹೇಳಿಕೊಂಡು ಆ ಒಂದು ಬಾಂಧವ್ಯ, ಪ್ರೀತಿಯ ಬಂಧುತ್ವ, ಆ ಒಂದು ಮಕ್ಕಳ ಮನೆ ಅಥವಾ ತುಂಬಿದಂತಹ ಮನೆ ಅಥವಾ ಜಾಯಿಂಟ್ ಫ್ಯಾಮಿಲಿಯ ಇದ್ದಂಥ ಆ ಒಂದು ಪ್ರೀತಿ, ಬಂಧುತ್ವ, ಅನ್ಯೂನ್ಯತೆಗಳು ಈ ದಿನದಲ್ಲಿ ಕಳೆದುಕೊಳ್ಳುವಂಥ ಪರಿಸ್ಥಿತಿಗಳು ಎದುರಾಗಿದೆ ಎಂಬುದಾಗಿ ಅಂದುಕೊಳ್ಳುವಾಗ ಪ್ರೀತಿಯ ಅನ್ಯೂನ್ಯತೆ, ಕರುಣೆ ಮತ್ತು ವಾತ್ಸಲ್ಯ, ಅನುಸರಿಸುವಿಕೆ ಇವೆಲ್ಲವೂ ಕಡಿತಗೊಂಡದೆ ಅನ್ನುವಂಥದ್ದು ತಪ್ಪಲ್ಲ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಎಂಬುದಾಗಿ ಹೇಳ್ತಾರೆ. ಪ್ರಾಯಶಃ ಈ ಮಾತು ದೇವರು ಪರಲೋಕದಲ್ಲಿ ಮದುವೆ ಮಾಡಿದರು ಎಂಬ ಪ್ರತೀತಿಯಿಂದ ಈ ಒಂದು ಮಾತುಗಳು ಹರಿದು ಬಂದಿದೆ. ಇಂತಿದ್ದರೂ ಮದುವೆ ಅನ್ನುವಂತಹ ಬಂಧನಕ್ಕೆ ಒಳಗಾಗಿ ಆ ಮದುವೆ ಎಂಬಂಥ ಒಂದು ಪರಿಶುದ್ಧತೆ ಈ ದಿನ ಕಾಪಾಡಿಕೊಳ್ಳುವಲ್ಲಿ ಯುವ ಜನತೆ ಎಡವಿಯದೆ ಎಂಬುದಾಗಿ ಹೇಳಿದೆ ತಪ್ಪಾಗಲಿಕ್ಕಿಲ್ಲ. ಮದುವೆಯ ಮುಂಚಿನ ಸಂಬಂಧ, ಗಂಡು ಹೆಣ್ಣಿನ ದೈಹಿಕ ಸಂಬಂಧ, ಈ ಒಟ್ಟಾಗಿ ಇರುವಿಕೆ, ಲಿವಿಂಗ್ ಟುಗೆದರ್ ಎಂಬ ಪ್ರತೀತಿ, ಇವೆಲ್ಲವೂ ಮದುವೆಯ ಪರಿಶುದ್ಧತೆಯನ್ನು ಕಳೆದುಕೊಂಡಿದೆ ಎಂಬುದು ಶೋಚನೀಯವಾಗಿದೆ. ಎಷ್ಟೋ ವ್ಯಕ್ತಿಗಳು, ಎಷ್ಟೋ ಜನರು ಗರ್ಭಿಣಿಯಾಗಿ 1, 2 ತಿಂಗಳು, 3 ತಿಂಗಳಾಗಿ ದೇವಾಲಯದಲ್ಲಿ ಮದುವೆಯಾಗುವುದಕ್ಕೆ ಬರುವುದುಂಟು. ಇಂತಹ ಪರಿಸ್ಥಿತಿಗಳು ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತರಲ್ಲಿ ಅಥವಾ ಹೊರತುಪಡಿ ಸಮಾಜದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ, ಜಗತ್ತಿನಲ್ಲಿ ಇದೆ ಅನ್ನುವಂಥದ್ದು ದೇಶ ಮತ್ತು ಜಗತ್ತು, ಮನುಷ್ಯನ ಜೀವನ ವೈಪರೀತ್ಯತೆಗೆ ನಡೆಗೆ ಮತ್ತು ನಾಶನದ ಅಂಚಿಗೆ, ದೇವರ ಶಾಪಕ್ಕೂ ಕೋಪಕ್ಕೂ ದೂಡಲ್ಪಡುತ್ತಿದೆ ಅನ್ನುವಂಥದ್ದು ಆಶ್ಚರ್ಯಕರವಾಗಿ ತೋರುವಂಥದ್ದಲ್ಲ, ಬದಲಾಗಿ ನೈಜವಾಗಿ ಕಂಡುಬರುತ್ತಿದೆ. ಈಗ ಒಂದು ತಪ್ಪಿಸಿಕೊಳ್ಳೋಣ, ಮುಂಬರುವಂಥ ದಿನದಲ್ಲಿ ನೋಡಿಕೊಳ್ಳೋಣ ಅನ್ನುವಂಥ ಸ್ಥಿತಿಗತಿಗಳು ಮನುಷ್ಯನನ್ನು ಈ ರೀತಿಯ ಸ್ಥಿತಿಗತಿಗಳಿಗೆ ಆತನನ್ನು ಬೀಳಿಸಿಯದೆ ಅನ್ನುವಂಥದ್ದು ತಪ್ಪಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇವತ್ತಿನ ಪರಿಚಯದ ಹೇಳುವಂಥದ್ದು, ಮನುಷ್ಯನು ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಎಂಬ ಚಿಂತನೆ ದೇವರು ಮಾಡ್ತಾನೆ. ಒಬ್ಬಂಟಿಗನಾಗಿರುವುದು ಎಂಬುದಾಗಿ ಹೇಳುವಾಗ ಸಮಸ್ಯೆಯ ಸುರಿಮಳೆ ಎಂದರ್ಥ. ಒಬ್ಬಂಟಿಗನಾಗಿರುವುದು ಸರಿಯಲ್ಲ ಅನ್ನುವಂಥ ಚಿಂತನೆ ದೇವರು ಮಾಡ್ತಾನೆ. ಕೆಲವರು ಹೇಳ್ತಾನೆ, ಒಬ್ಬರೇ ಇದ್ದರೆ ನನಗೆ ಎಷ್ಟೋ ಒಳ್ಳೆಯದು, ನನ್ನ ಪ್ರೈವಸಿನ ಇಷ್ಟಪಡ್ತೇನೆ, ನಾನು ಮದುವೆ ನನಗೆ ಬೇಡ, ಅಥವಾ ನಾನು ಪ್ರೈವಸಿಯಾಗಿ ಇಷ್ಟಪಡ್ತೇನೆ, ಒಬ್ಬಂಟಿಗನಾಗಿರುತ್ತೇನೆ ಅನ್ನುವಂಥ ಚಿಂತನೆಗಿಂತ ಇಬ್ಬರಾಗಿರುವುದು ಒಳ್ಳೆಯದು ಎಂಬ ಚಿಂತನೆ ದೇವರು ಮಾಡುತ್ತಾನೆ. ಹಾಗಾದರೆ ಒಬ್ಬಂಟಿಗರಾಗಿರುವಾಗ ಸಮಸ್ಯೆಗಳು ಏನು? ಆ ಸಮಸ್ಯೆಗಳು ಹೇಳಬೇಕಾದ್ದಿಲ್ಲ. ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗಿದ್ದಿರ್ಬೋದು, ಮಾನಸಿಕ ಸಮಸ್ಯೆ ಆಗಿದ್ದಿರ್ಬೋದು, ದೈಹಿಕ ಸಮಸ್ಯೆ ಆಗಿದ್ದಿರ್ಬೋದು, ಕಷ್ಟಗಳ ಸುರಿಮಳೆ ಆಗಿದ್ದಿರ್ಬೋದು, ಅಥವಾ ಬೇರೆ ಬೇರೆ ಜೀವನದ ಒದಗಿ ಬರುವಂಥ ಸಂದಿಗ್ಧತೆ ಪರಿಸ್ಥಿತಿ ಆಗಿದ್ದಿರಬಹುದು, ಸಹಾಯದ ಹಸ್ತದ ಪರಿಸ್ಥಿತಿ ಆಗಿದ್ದಿರ್ಬೋದು. ಈ ಪರಿಸ್ಥಿತಿಗಳಿರುವಾಗ ಈ ಹೆಣೆದಾಟದಲ್ಲಿ ಮನುಷ್ಯನು ತನ್ನ ಜೀವನವನ್ನು ಇನ್ನಷ್ಟು ಕುಗ್ಗಿಸಿಕೊಳ್ಳುವಂಥ ಪ್ರಯತ್ನಗಳು ಬೇಡ. ಆತನ ಸಂತೋಷವಾಗಿ ಇದ್ದುಕೊಂಡು ತನ್ನ ಆಯುಷ್ಯನ್ನು ಇನ್ನಷ್ಟು ವೃದ್ಧಿಗೊಳಿಸಿಕೊಳ್ಳುತ್ತಾ ಸಂತೋಷದ ಜೀವನ ಸಾಗಿಸಿಕೊಳ್ಳುವುದಕ್ಕಾಗಿ ನಾನೊಂದು ಚಿಂತನೆಯನ್ನು ಮಾಡುತ್ತೇನೆ ಎಂಬುದಾಗಿ ದೇವರು ತನ್ನ ಸುಯೋಚನೆಯನ್ನು ಮಾಡ್ತಾನೆ.
ಸಮಸ್ಯೆಗಳ ಸುರಿಮಾಲೆಯಲ್ಲಿ ಸಿಕ್ಕಿಕೊಂಡು ಆತನು ಇನ್ನಷ್ಟು ಕಷ್ಟಪಡುತ್ತಾ ತನ್ನ ಜೀವನವನ್ನು, ಕೌಟುಂಬಿಕ ಜೀವನವನ್ನು ಸಂತೋಷದೆಡೆಗೆ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಸಂತೋಷದಕ್ಕೆ ತೆಗೆದುಕೊಂಡು ಹೋಗುವುದಕ್ಕಾಗಿ ನಾನು ಸರಿ ಮಾಡ್ತೇನೆ. ಸರಿ ಮಾಡುವಿಕೆಯ ಈ ತಿದ್ದುವಿಕೆಯ ಪರಿಸ್ಥಿತಿ ದೇವರಿಗೂ ಬಂದು ಒದಗಿತು. ಸರಿಯಿಲ್ಲದ ಪರಿಸ್ಥಿತಿಯಿಂದ ಸರಿಯೆಡೆಗೆ ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ, ದೇವರ ಪರಿಸ್ಥಿತಿಯನ್ನು ನೋಡುವಾಗ ಮನುಷ್ಯನ ಉಂಟು ಮಾಡುವಿಕೆಯಲ್ಲಿ ತನ್ನನ್ನು ತಾನು ಅವಲೋಕನ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಸಹ ದೇವರಿಗೆ ಬಂತು ಅನ್ನುವಂಥದ್ದು ನಿಜವಾಗಿತ್ತು. ಈ ಮೂಲಕವಾಗಿ ಮನುಷ್ಯನಿಗೆ ಗಾಢನಿದ್ರೆಯನ್ನು ಬರಮಾಡಿ ತನ್ನ ಪಕ್ಕೆ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ಆತನು ತಾನು ಮನುಷ್ಯನ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತರುತ್ತಾನೆ. ದ ಅಮೇಝಿಂಗ್ ಗೆಸ್ಚರ್ ಅಥವಾ ಒಂದು ಆಶ್ಚರ್ಯಕರವಾದಂತಹ ಬಾಳು ಬದುಕನ್ನು ಮನುಷ್ಯನ ಮುಂದೆ ತರುವಂಥ ಸನ್ನಿವೇಶವನ್ನು ದೇವರ ಜೀವನದಲ್ಲಿ ಏರ್ಪಾಡಾಗ್ತದೆ. ಮನುಷ್ಯನ ಎಲುಬಿನಿಂದಲೇ ತೆಗೆದು ಮಾಡುವಂತಹದ್ದು ಸಂಬಂಧದ ಸೂಚನೆ. ನೀವಿಬ್ಬರು ಬೇರೆ ಅಲ್ಲ, ಬೇರೆ ಬೇರೆ ಮಣ್ಣಿನಿಂದ ಮಾಡಲ್ಪಟ್ಟ ಅಥವಾ ಬೇರೆ ಬೇರೆ ಸ್ಥಿತಿಗತಿಗಳಿಂದ ಮಾಡಲ್ಪಟ್ಟವರಲ್ಲ, ಬದಲಾಗಿ ಒಂದಾಗಿ ಮಾಡಲ್ಪಟ್ಟವರು ಎಂಬುದಾಗಿ ಬೇಸಿಕ್ ಥಿಂಗ್ ಅಥವಾ ಬೇಸಿಕ್ ವಿಷಯದಿಂದ, ಮೂಲ ವಿಷಯದಿಂದ ಆತನ ತನ್ನ ಮನುಷ್ಯನ ಜೀವನವನ್ನು ದೇವರು ಪ್ರಾರಂಭ ಮಾಡ್ತಾನೆ. ನೀವಿಬ್ಬರು ಬೇರೆ ಅಲ್ಲ, ನೀವು ಒಂದೇ. ಹೇಗೆ ಅಂತ ಹೇಳಿದರೆ, ನಿನ್ನ ಪಕ್ಕೆ ಎಲುಬಿನಿಂದ ತೆಗೆದಂಥ ಸ್ತ್ರೀ ಇವಳು. ಸೊ ನೀವಿಬ್ಬರು ಒಂದೇ. ಈ ಮುಖಾಂತರವಾಗಿ ನಿನ್ನೊಟ್ಟಿಗೆ ಸಹಪಾಠಿಯಾಗಿರುವಳು. ಸುಂದರವಾದಂತಹ ಜೀವನ, ಬಾಳು ಬದುಕು ನಿಮ್ಮದಾಗ್ತದೆ. ಕಷ್ಟ ಸುಖಗಳ ವಿನಿಮಯ, ಸಂತೋಷಗಳ ವಿನಿಮಯ, ಶಾಂತಿ ಸಮಾಧಾನಗಳ ವಿನಿಮಯ. ಕುಟುಂಬದಲ್ಲಿ ನಿಮಗೆ ಒಂದು ಸಂತೋಷದ ಜೀವನ, ಬಾಳು ಬದುಕು, ಈ ಸುಂದರತೆಯನ್ನು ನಾನು ತಂದಿದ್ದೇನೆ. ಇದೇ ನಿಮ್ಮ ಕುಟುಂಬವಾಗಿರಲಿ. ಮನುಷ್ಯನ ಮುಂದೆ ಕರೆದುಕೊಂಡು ನಿಲ್ಲಿಸುವಂಥದ್ದು ಒಂದು ಸರ್ಪ್ರೈಸ್. ಗಾಡ್ ಗಿವ್ಸ್ ಅ ಸರ್ಪ್ರೈಸ್ ಟು ಮ್ಯಾನ್. ಮನುಷ್ಯನಿಗೆ ದೇವರೇ ಒಂದು ಸರ್ಪ್ರೈಸನ್ನು ಕೊಡುತ್ತಾನೆ. ಒಂದು, ತಾನು ಮನುಷ್ಯನನ್ನು ಉಂಟು ಮಾಡಿದ ಒಂದು ಸರ್ಪ್ರೈಸ್, ಮತ್ತು ಮನುಷ್ಯನಿಗೆ ಹೆಣ್ಣನ್ನು ಉಂಟು ಮಾಡಿದ್ದು ಮತ್ತೊಂದು ಸರ್ಪ್ರೈಸ್ ಗಿಫ್ಟ್. ಮದುವೆಯ ಸಂದರ್ಭದಲ್ಲಿ ಕೊಡುವಂತಹ ಗಿಫ್ಟ್ ಅಥವಾ ಏನು ನಾವೊಂದು ಗಿಫ್ಟನ್ನು ಆ ದಂಪತಿಗಳನ್ನ ಕೊಡ್ತೇವೆ, ಅದನ್ನು ದೇವರೇ ಮನುಷ್ಯನಿಗೆ ಒಂದು ಸುಂದರವಾದಂಥ ಗಿಫ್ಟನ್ನು ಕೊಟ್ಟನು ಅನ್ನುವಂಥದ್ದು ತಪ್ಪೇನಲ್ಲ. ಕೊಟ್ಟಂಥ ಗಿಫ್ಟನ್ನು ಈ ಆದಾಮ ವರ್ಣಿಸ್ತಾನೆ. ತನ್ನ ಸಂತೋಷವನ್ನು, ತನ್ನ ಉತ್ಸಾಹವನ್ನು ಹರ್ಷಧ್ವನಿಗೈತಾನೆ. ಏನಂದರೆ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ನಾವಿಬ್ಬರು ಒಂದೇ ಅನ್ನುವಂತಹ ಒಂದು ಕ್ರೀಡ್ ಅಥವಾ ವಿಶ್ವಾಸವನ್ನು ಅರಿಕೆ ಮಾಡುವಂಥದ್ದು ಆದಾಮನಲ್ಲಿ ಕಾಣ್ತೇವೆ. ನನ್ನ ಎಲುಬು, ನನ್ನ ಮಾಂಸ ಎಂಬ ಅರಿಕೆ. ಇದು ಅಗೋಚರವಾದದ್ದಲ್ಲ, ಬದಲಾಗಿ ಮನುಷ್ಯನ ಜೀವನದಲ್ಲಿ ಅಥವಾ ಆದಾಮನ ಜೀವನದಲ್ಲಿ ಗೋಚರವಾದಂಥ ಸನ್ನಿವೇಶ. ನಾನು ಒಬ್ಬನೇ ಅಲ್ಲ, ಈಗ ಮತ್ತೊಬ್ಬಳು ಬಂದಿದ್ದಾಳೆ, ಈಕೆ ಸಹಪಾಠಿ, ನನ್ನೊಡನೆ ಇರುವವಳು, ನನ್ನ ಹಾಗೆಯೇ ಇರುವವಳು. ಈ ಮುಖಾಂತರವಾಗಿ ನನಗೆ ಸಂತೋಷವದೆ ಎಂಬ ಅರಿಕೆ. ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನಿಸಿಕೊಳ್ಳುವಳು. ಕೊಡಲ್ಪಡುವಂಥ ಹೆಸರು, ಒಪ್ಪಿಕೊಳ್ಳುವಂಥ ಅರಿಕೆ ಮತ್ತು ಹೆಸರು, ಇವೆರಡೂ ಜೀವನದಲ್ಲಿ ಪ್ರಾಮುಖ್ಯತೆ. ಈ ಮುಖಾಂತರವಾಗಿ ಈ ಬೇಸಿಕ್ ಕ್ರೀಡೆಯಿಂದ, ಈ ಅರಿಕೆಯಿಂದ ನಾವು ಪ್ರತಿಯೊಬ್ಬರು ಮದುವೆಯ ಸಂದರ್ಭದಲ್ಲಿ ಮಾತು ಕೊಡುವಂಥದ್ದು, ಒಪ್ಪಿಗೆ ನೀಡುವಂಥದ್ದು ಅಥವಾ ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು ಇಲ್ಲಿಂದಲೇ ಬಂತು ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಅರಿಕೆ ಮತ್ತು ಮಾತು ಕೊಡುವಂಥದ್ದು, ಈ ಎರಡು ಜೀವನದಲ್ಲಿ ಮುಖ್ಯ. ಹೆಂಡತಿಗೆ ಮಾತು ಕೊಡುವಂಥದ್ದು ಅಥವಾ ಗಂಡನಿಗೆ ಮಾತು ಕೊಡುವಂಥದ್ದು ಜೀವನದ ಅಥವಾ ಕುಟುಂಬ ಜೀವನದಲ್ಲಿ ಪ್ರಾಮುಖ್ಯತೆಯ ಸ್ಥಾನವನ್ನು ವಹಿಸ್ತದೆ. ನಡೆದುಕೊಳ್ಳುವಂಥ ರೀತಿ, ಕೊಟ್ಟಂಥ ಮಾತು, ಇವೆಲ್ಲವೂ ಜೀವನದ ಅವಿಭಾಜ್ಯ ಅಂಗವಲ್ಲ, ಬದಲಾಗಿ
ಒಂದು ಸುಂದರತೆಯ ಬಾಳು ಬದುಕಿನ ಮುಖ್ಯ ಜೀವನದ ಬದುಕು. ಮತ್ತು ಈಕೆ ನನ್ನ ಎಲುಬುಗಳಿಂದ ಬಂದ ಎಲುಬು, ಮಾಂಸದಿಂದ ಮಾಂಸ ಎಂಬ ಅರಿಕೆ ನಂಬಿಕೆಯನ್ನು ಸೂಚಿಸುತ್ತದೆ. ಕುಟುಂಬ ಜೀವನದಲ್ಲಿ ನಂಬಿಕೆ ಮತ್ತು ಕೊಡುವಂಥ ಮಾತು ಈ ಎರಡು ಪ್ರಾಮುಖ್ಯತೆಯ ಸ್ಥಾನವನ್ನು ವಹಿಸ್ತವೆ. ಪ್ರಿಯರೇ, ಪೌಲನು ಸಹ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಮೊದಲ 6 ವಚನಗಳಲ್ಲಿ ಹೇಳುವಂಥ ಮಾತು, 3ನೇ ವಚನದ ಕಡೇ ಭಾಗ, ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು, ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು, ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ. ಹಾಗಾದರೆ ಪೌಲನ ಈ ಮಾತಿನ ಅರ್ಥವೇನು? ದಾಂಪತ್ಯ ಜೀವನ ಮಾನ್ಯವೆಂದು ಎಣಿಸಬೇಕಾದರೆ ಅದು ಪರಿಶುದ್ಧವಾಗಿರಬೇಕು, ಮಾತು ಕೊಡುವಂಥದ್ದಾಗಿದ್ದಿರಬೇಕು, ಒಬ್ಬರೊಬ್ಬರಲ್ಲಿ ಅಲ್ಲೇ ಅಡಿಗೆ ಮಾಡಿ ಇಡೀ ಊರಿಗೆ ಬಡಿಸುವುದಿತ್ತು. ಈಗ ಅದು ಕಾಣದೆ ಹೋಗಿಯದೆ. ಮದುವೆಯ ಬಂಧನ ಅನ್ನುವಂಥ ತಿಳುವಳಿಕೆಗಳು ಆ ದಿನಮಾನಗಳಲ್ಲಿ ಇತ್ತು. ಮದುವೆಯ ಆ ಬಂಧನ ಅನ್ನುವಂಥದ್ದು 100 ವರ್ಷಗಳ ಕಾಲ ಅಥವಾ ಹೆಂಡತಿ ಸಾಯುವ ತನಕ ಅಥವಾ ಗಂಡ ಸಾಯುವ ತನಕ ಅನ್ನುವಂಥ ಪ್ರತೀತಿ ಇತ್ತು. ಈಗ 80 ವರ್ಷ ಅಥವಾ ಮನುಷ್ಯನಿಗೆ ಕೊಡಲ್ಪಟ್ಟಂಥ 60 ವರ್ಷಗಳ ಸೀಮಿತ ಅವಧಿಯಲ್ಲಿ 2ರಿಗಿಂತ ಅಥವಾ 3ರಿಗಿಂತ 10 ಮದುವೆಗಿಂತ ಹೆಚ್ಚಾಗಿ ಮದುವೆಗಳು ನಡೆಯುತ್ತಿವೆ. ಮನುಷ್ಯನ 60 ವರ್ಷದಲ್ಲಿ 60 ವರ್ಷ ಸೀಮಿತ ಅವಧಿಯಲ್ಲಿ 10 ಮದುವೆಗಿಂತ ಹೆಚ್ಚು ಮದುವೆಗಳನ್ನು ಮಾಡಿಕೊಳ್ಳುವಂಥ ಪರಿಸ್ಥಿತಿಗಳು ತಲೆದೋರಿಯವೆ. ಗಂಡ ಹೆಂಡರು ಪ್ರೀತಿ ಬಂಧುತ್ವದಲ್ಲಿ ಎಣಿಸಲ್ಪಡಬೇಕೆಂಬ ಮಾತಿನ ಅರ್ಥ ಪೌಲನು ತಿಳಿಸ್ತಾನೆ. ದಾಂಪತ್ಯ ಇದು ಮಾನ್ಯವಾದದ್ದು, ಸರಿಯಾದದ್ದು. ಈ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡುವಂಥದ್ದು ಸರಿ ಎಂಬ ಚಿಂತನೆಗೆ ಬರುವಂಥದ್ದು, ಅದು ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಈ ದಾಂಪತ್ಯ ಜೀವನ ಇದು ಮಾನ್ಯವಾದದ್ದಲ್ಲ, ಇದು ಸರಿಯಲ್ಲ, ಒಂದು ಪರಿಶುದ್ಧವಾದದ್ದಲ್ಲ ಎಂಬುದಾಗಿ ಹೇಳುವುದಾದರೆ, ಈಗಿನ ತಲೆದೋರಿದಂಥ ವಿಷಯಗಳು ಅಥವಾ ಈಗಿನ ಪ್ರಸ್ತುತತೆಯಲ್ಲಿ ಇರುವಂತಹ ವಿಷಯ ಅಥವಾ ಲಿವಿಂಗ್ ಟುಗೆದರ್ ಅಥವಾ ಮದುವೆಯ ಬಂಧನಕ್ಕೆ ಅಥವಾ ಮದುವೆ ಆಗದೆ ಕುಟುಂಬವನ್ನು ನಡೆಸಿಕೊಳ್ಳುವಂಥದ್ದು, ಇವೆಲ್ಲವೂ ಅಪರಿಶುದ್ಧ ಮತ್ತು ಮಾನ್ಯವಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಲಾಗ್ತದೆ. ಗಂಡ ಹೆಂಡರ ಜೀವನ ನಿಷ್ಕಳಂಕವಾಗಿರಬೇಕು ಅಥವಾ ಸಂಬಂಧ ನಿಷ್ಕಳಂಕವಾಗಿರಬೇಕೆಂಬುದು ಮುಂದಿನ ಜೀವನದ ಬಾಳು ಬದುಕು ಮತ್ತು ಸುಂದರತೆಯ ಜೀವನದ ಬೊಟ್ಟು ಮಾಡಿ ತೋರಿಸುವಿಕೆ ಅರ್ಥವಾಗಿದೆ. ಎಲ್ಲಿ ಗಂಡ ಹೆಂಡರು ಒಬ್ಬರನ್ನೊಬ್ಬರು ಒಪ್ಪುತ್ತಾರೋ, ಒಬ್ಬರನ್ನೊಬ್ಬರು ನಂಬುತ್ತಾರೋ, ಒಬ್ಬರನ್ನೊಬ್ಬರು ವಿಶ್ವಾಸವಿಡುತ್ತಾರೋ ಅಥವಾ ಒಬ್ಬರನ್ನೊಬ್ಬರು ಅನುಸರಿಸಿಕೊಳ್ಳುತ್ತಾರೋ, ಒಬ್ಬರನ್ನೊಬ್ಬರಲ್ಲಿ ಅವರಿಬ್ಬರಲ್ಲಿ ಪ್ರೀತಿ ಇರ್ತದೋ, ಕರುಣೆ ಮಮತೆ ವಾತ್ಸಲ್ಯ ಇರ್ತದೋ, ಆಗ ನಿಷ್ಕಳಂಕವಾಗಿರ್ತದೆ ಅವರ ಜೀವನ. ಇವೆಲ್ಲವೂ ಇಲ್ಲದೇ ಇದ್ದರೆ ಅವರ ಜೀವನ ನಿಷ್ಕಳಂಕವಲ್ಲ ಅಥವಾ ನಿಷ್ಕಳಂಕವಾಗಿರುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಸಹ ಇಲ್ಲಿ ಪೌಲನು ತಿಳಿಸುವುದಕ್ಕೆ ಇಚ್ಛಿಸ್ತಾನೆ. ಹಾಗಾದರೆ ದಾಂಪತ್ಯ ಜೀವನದ ಪರಿಶುದ್ಧವಾಗಿರಬೇಕೆಂಬುದಾಗಿ ಹೇಳಿದರೆ ಕೇವಲ ಪ್ರೀತಿಯನ್ನು, ಕರುಣೆ ಮತ್ತು ವಾತ್ಸಲ್ಯಗಳನ್ನು ಕಾಪಾಡಿಕೊಳ್ಳುವುದು ಮಾತ್ರವಲ್ಲ, ಬದಲಾಗಿ ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸ್ತಾನೆ ಎಂಬುದಾಗಿ ತಿಳಿದುಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಇಂತಹದ್ದು ಕುಟುಂಬ ಜೀವನದಲ್ಲಿ ಬರಬಾರದು ಎಂಬುದನ್ನು ತಿಳಿಸುವುದಕ್ಕೆ ಇಚ್ಛಿಸ್ತಾನೆ ಪೌಲನು. ನಿನಗೆ ನಾನು, ನನಗೆ ನೀನು ಎಂಬುದು ಮಾತ್ರ ಇರಬೇಕು, ಸಾಯುವ ತನಕ ಮಾತ್ರ. ಈ ಮುಖಾಂತರವಾಗಿ ಈ ಒಂದು ಕುಟುಂಬ ಜೀವನ, ನಿನ್ನ ಜೀವನ ಪರಿಶುದ್ಧವಾಗಿರಬೇಕೆಂಬುದಾಗಿ ಹೇಳಿದರೆ ಒಬ್ಬರಿಗೊಬ್ಬರೇ ಅನ್ನುವಂಥ ತಿಳುವಳಿಕೆ. ಮದುವೆಯ ಜೀವನದಲ್ಲಿಯೂ ಸಹ, ಮದುವೆ ಆದ ತದನಂತರದಲ್ಲಿಯೂ ಸಹ ದೇಹವನ್ನು ಪರಿಶುದ್ಧವಾಗಿಟ್ಟುಕೊಳ್ಳುವಂಥದ್ದು, ಮದುವೆಯ ಮೊದಲು ಸಹ ಪರಿಶುದ್ಧವಾಗಿಟ್ಟುಕೊಳ್ಳುವಂಥದ್ದು ನಿಜವಾದಂಥ ನಿಷ್ಕಳಂಕವಾಗಿರುವಂಥ ಜೀವನ ಎಂಬುದಾಗಿ ಪೌಲನು ತಿಳಿಸುವುದಕ್ಕೆ ಇಚ್ಛಿಸ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 3-6 ವಚನಗಳಲ್ಲಿ ಸುವಾರ್ಥ ಭಾಗದಲ್ಲಿ ಯೇಸು ಸ್ವಾಮಿ ಇದನ್ನೇ ಪ್ರತಿಪಾದಿಸ್ತಾನೆ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೀಗೆ ತಿಳಿಸಲ್ಪಟ್ಟಿದೆ, ಏನು, ಒಬ್ಬಳ ಆಕೆಯನ್ನು ಬಿಟ್ಟು ಬಿಡ್ಬೋದು ಅಂತ. ಇದಕ್ಕೆ ನೀನು ಏನು ಹೇಳುತ್ತೀಯ ಎಂಬ ಪ್ರಶ್ನೆಯನ್ನು ತೆಗೆದುಕೊಂಡು ಬರ್ತಾರೆ. ಯೇಸುವನ್ನು ಸಂಕಷ್ಟದಲ್ಲಿ, ತಪ್ಪಿನಲ್ಲಿ ಸಿಕ್ಕಿಸಿ ಹಾಕಿ ಆ ಮುಖಾಂತರವಾಗಿ ಯೇಸುವಿನ ಜೀವನವನ್ನು ಅಂತ್ಯಗೊಳಿಸಬೇಕು, ಆತನನ್ನು ಮುಗಿಸಬೇಕು,
ಅಥವಾ ಸಾಯಿಸಬೇಕು. ಆತನ ಸುವಾರ್ತೆಯನ್ನು, ಆತನ ಅದ್ಭುತ ಕಾರ್ಯಗಳನ್ನು, ಆತನ ಮಹತ್ ಕಾರ್ಯಗಳನ್ನು, ರೋಗಿಗಳನ್ನು ವಾಸಿ ಮಾಡುವಂಥ ಈ ಒಂದು ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು, ಪ್ರಸ್ತುತತೆಯನ್ನು ನಿಲ್ಲಿಸಬೇಕೆಂಬ ಚಿಂತನೆಯನ್ನು ಮಾಡ್ತಾರೆ. ಹಾಗಾದರೆ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೇಳಿದಂಥ ಮಾತೇನು ಅಂದರೆ, ಹೆಂಡತಿ ಪರಿಶುದ್ಧವಾಗಿ ಇರದಿದ್ದರೆ ಆಕೆಯನ್ನು ಬಿಟ್ಟು ಬಿಡಬಹುದು ಎಂಬುದಾಗಿ. ಅಂದರೆ ಸಮಾಜದಲ್ಲಿ ಆಕೆ ಸರಿ ಇಲ್ಲದಿದ್ದರೆ ಅಥವಾ ಯಾವ ಸರಿ ಇಲ್ಲದಿದ್ದರೆ ಆಕೆ ಸಮಾಜದಲ್ಲಿ ಮಾತನಾಡುವಂತಿಲ್ಲ, ಗಂಡನಿಗೆ ಊಟ ಬಡಿಸುವುದರಲ್ಲಿ ಉಪ್ಪು ಸಪ್ಪೆ ಆದರೆ ಅಂಥ ಪರಿಸ್ಥಿತಿಗಳ ಜಗಳವಾದ ಪರಿಸ್ಥಿತಿಯಲ್ಲಿ ಈಕೆ ಸರಿಯಿಲ್ಲ ಎಂಬುದಾಗಿ ತಿಳುವಳಿಕೆ ಮನೋಭಾವನೆ ಬರುವುದಾದರೆ ಅಂಥ ಪರಿಸ್ಥಿತಿಯಲ್ಲಿ ಬಿಟ್ಟು ಬಿಡಬಹುದು ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿತ್ತು. ಹಾಗಾದರೆ ಅದನ್ನು ನೀನು ಒಪ್ತೀಯೋ ಇಲ್ಲವೋ ಎಂಬುದಾಗಿ ಹೇಳಿದ್ದಕ್ಕೆ ಯೇಸು ಸ್ವಾಮಿ ಹೇಳುವಂಥ ಮಾತು, ನಿಮ್ಮ ಮೊಂಡಾಟವನ್ನು ನೋಡಿ ಮೋಶೆ ಈ ರೀತಿಯಾಗಿ ಬರೆಸಿದನು, ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಎಂಬುದಾಗಿ ಸ್ವಾಮಿ ಇಂತಹ ಒಂದು ಮಾನವೀಯತೆಯ ತಿರುವನ್ನು ತೆಗೆದುಕೊಳ್ತಾನೆ. ಅಂದಿನ ಕಾಲದಲ್ಲಿ ಒಬ್ಬ ಹೆಣ್ಣಾಕೆ ಅಣ್ಣನೊಟ್ಟಿಗೆ ಬೀದಿಯಲ್ಲಿ ಮಾತಾಡುವಂತಿಲ್ಲ, ಒಬ್ಬ ಪುರುಷನೊಟ್ಟಿಗೆ ಮಾತನಾಡುತ್ತಿದ್ದಾನೆ ಎಂಬ ಪ್ರತೀತಿ ಇತ್ತು. ದೇವಾಲಯಕ್ಕೆ ಬರುವಂತಿಲ್ಲ, ಕಾಣಿಕೆ ಸಮರ್ಪಿಸುವಂತಿಲ್ಲ, ಪರಿಶುದ್ಧ ಅಂಗಳಕ್ಕೆ ಬರುವಂತಿಲ್ಲ, ಈ ಚರ್ಚ್ ಅಥವಾ ದೇವಾಲಯಗಳಲ್ಲಿ ಮುಂಬರುವಂತಹ ಬೆಂಚುಗಳಲ್ಲಿ ಕುಳಿತುಕೊಳ್ಳುವಂತಿಲ್ಲ, ಪಾರಾಯಣ ಮಾಡುವಂತಿಲ್ಲ. ಈ ರೀತಿ ಇದ್ದ ಪರಿಸ್ಥಿತಿಯಲ್ಲಿ ಆ ಹೆಂಗಸರಿಗೆ ಜೀವಮಾನದಲ್ಲಿ ಅವರು ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಮನೆಯಲ್ಲಿ ಗಂಡ 3 ಬಾರಿ ತಲಾಖನ್ನು ಹೇಳಿದರೆ ಯಾವುದ್ಯಾವುದಕ್ಕೆ, ಕ್ಷುಲ್ಲಕ ಘಟನೆಗಳಿಗೆ, ಊಟದಲ್ಲಿ ಉಪ್ಪು ಅಥವಾ ಖಾರ ಸಪ್ಪೆ ಅಥವಾ ಎಂತಾದರೂ ಆಯಿತು ಹೇಳಿದರೆ ಗಂಡನು ನೀನು ನನಗೆ ಬೇಡ ಎಂಬುದಾಗಿ, ತಲಾಖ್ ಎಂಬುದಾಗಿ ಹೇಳಿ 3 ಸಾರಿ ಉಚ್ಚರಿಸಿದರೆ ಆಕೆ ವಿಚ್ಛೇದನವನ್ನು ಪಡೆದುಕೊಳ್ಳಬೇಕಿತ್ತು. ಯೇಸು ಸ್ವಾಮಿ ಇಲ್ಲಿ ಬಂದು ಮಹಿಳೆಯ ಜೀವನವನ್ನು ಭದ್ರಗೊಳಿಸುವಂಥ, ಆಕೆಯ ಜೀವನ ಯಾವುದು, ಆಕೆ ಜೀವನದ ಹಾದಿ ಹೇಗೆ, ಯಾವುದು ಮತ್ತು ಸರಿಯಾದದ್ದು ಯಾವುದು, ಮದುವೆಯ ಜೀವನದ ಆ ಅರ್ಥಕ್ಕೆ ಬುನಾದಿಯನ್ನು ಯೇಸು ಸ್ವಾಮಿ ಹಾಕ್ತಾರೆ. ಆ ಬೇಸಿಕ್ ಫೌಂಡೇಶನ್ ಅಂತ ಹೇಳಿದರೆ ಒಬ್ಬರಾಗಿ ಇರುವಂಥದ್ದು, ಅನುಸರಿಸುವಿಕೆ. ಆಕೆಯನ್ನು ಬಿಟ್ಟು ಬಿಡುವುದರಿಂದ ಆಕೆ ವ್ಯಭಿಚಾರಿ ಆಗುವುದಕ್ಕೆ ಸಾಧ್ಯವಾಗ್ತದೆ ತ್ಯಾಗಪತ್ರ ಕೊಡೋ ಮುಖಾಂತರವಾಗಿ. ನೀನು ಸಹ ವ್ಯಭಿಚಾರ ಮಾಡಬಹುದಂಥ ಪರಿಸ್ಥಿತಿಗಳು ಬರಬಹುದು. ಹೀಗಿರುವುದರಿಂದ ಕುಟುಂಬ ಪರಿಶುದ್ಧ ಜೀವನ ಒಡೆದು ಹೋಗೋ ಮುಖಾಂತರವಾಗಿ ಬದುಕಿರುವಾಗಲೇ ಇಂತಹ ಸ್ಥಿತಿಗತಿಯನ್ನು ತೆಗೆದುಕೊಳ್ಳುವಂಥದ್ದು ಉಚಿತವಲ್ಲ ಎಂಬ ಚಿಂತನೆಯನ್ನೇ ಯೇಸು ಸ್ವಾಮಿ ಮಾಡ್ತಾನೆ. ಪ್ರಿಯರೇ, ಯೇಸು ಸ್ವಾಮಿ ಕಲಿತದ್ದು ಶಮ್ಮಾಯಿ ಶಾಲೆಯಲ್ಲಿ. ಹಿಲಲ್ ಶಾಲೆ ಅನ್ನುವಂಥದ್ದು ಧರ್ಮಶಾಸ್ತ್ರ ಹೇಗೆ ಬೋಧನೆ ಮಾಡುತ್ತದೋ ಅದೇ ರೀತಿಯಾಗಿ ಕಟ್ಟುಬದ್ಧವಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಬೋಧನೆ ಮಾಡುವ ಶಾಲೆ. ಆದರೆ ಶಮ್ಮಾಯಿ ಶಾಲೆಯಲ್ಲಿ ಕಲಿತವರು ಅಥವಾ ಬೋಧನೆ ಮಾಡುವಂತಹ ವಿಧಾನ ಇಂಥ ಧರ್ಮಶಾಸ್ತ್ರ ಇಂಥದ್ದಾಗಿ ಹೇಳ್ತದೆ, ಆದರೆ ಮಾನವೀಯತೆಯನ್ನು ತೋರಿಸುವಂಥದ್ದು, ಉದಾರತೆಯನ್ನು ತೋರಿಸುವಂಥದ್ದು, ಕ್ಷಮಿಸುವ ಮನೋಭಾವನೆಯನ್ನು ಕೊಡುವಂಥದ್ದು ಅಥವಾ ತಾಳುವಂಥದ್ದು, ಇವೆಲ್ಲವೂ ಮನುಷ್ಯನ ಜೀವನದ ಔದಾರ್ಯತೆಯನ್ನು ತೋರಿಸ್ತದೆ ಅನ್ನುವಂಥದ್ದನ್ನು ಅಲ್ಲಿ ಬೋಧನೆ ಮಾಡ್ತದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ ಅಥವಾ ಆ್ಯಕ್ಟ್ ಇದೆ ಎಂಬುದಾಗಿ ಇರುವ ಪ್ರತೀತಿಯಾಗಿ ಅಥವಾ ಕಾಂಟೆಕ್ಸ್ಟಲೈಸ್ ಆಗಿ ಮಾತಾಡುವಂತಹ ಅಥವಾ ಸಾಂದರ್ಭಿಕವಾಗಿ, ಕಾಂಟೆಕ್ಸ್ಟಲೈಸ್ ಎಂಬುದಾಗಿ ಹೇಳಿದರೆ ಸಾಂದರ್ಭಿಕವಾಗಿ ನಡೆದುಕೊಳ್ಳುವಂಥ ಪರಿಸ್ಥಿತಿಗಳು ಬಂದದ್ದೇ ಆದರೂ ಕರುಣೆಯನ್ನು ತೋರಿಸು, ಮಮತೆ ವಾತ್ಸಲ್ಯಗಳನ್ನು, ಪ್ರೀತಿಯ ಬಂಧುತ್ವದಲ್ಲಿ ತೊಡಗಿಕೋ ಎಂಬುದಾಗಿ ಬೋಧನೆ ಮಾಡುವಂತಹ ಪ್ರತೀತಿಯ ರೀತಿಯೇ ಇದೆಯಲ್ಲ, ಅದು ಮನುಷ್ಯನ ಜೀವನವನ್ನು ಎಲ್ಲಿಯೋ ತೆಗೆದುಕೊಂಡು ಹೋಗುತ್ತದೆ ಅನ್ನುವಂಥದ್ದಕ್ಕೆ ಯೇಸು ಸ್ವಾಮಿ ಒಬ್ಬ ಉದಾಹರಣೆ ಆಗ್ತಾನೆ. ಪುರುಷನು ತನ್ನ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರುವವರು ಎಂಬುದಾಗಿ ಯೇಸು ಸ್ವಾಮಿ ಬೋಧನೆ ಮಾಡಿದ್ದನ್ನೂ ಸಹ ಪೌಲನು ತಿಳಿಸ್ತಾನೆ ಮತ್ತು ಯೇಸು ಸ್ವಾಮಿ ಇಲ್ಲಿ ಬೋಧನೆ ಮಾಡ್ತಾನೆ. ಎಲ್ಲವನ್ನ ಬಿಟ್ಟು ಒಂದೇ ಶರೀರವಾಗಿರುವುದಾಗಿ ಹೇಳುವಾಗ ಜೀಸಸ್ ವೆಂಟ್ ಟು ದ ಬೇಸಿಕ್ ಫೌಂಡೇಶನ್ ವಿಚ್ ಗಾಡ್ ಹ್ಯಾಡ್ ಡನ್ ಬಿಫೋರ್. ದೇವರು ಮೊದಲೇ ಮಾಡಿದಂಥ ಕಾರ್ಯವನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡುವಂತಹ, ಪುನರುಚ್ಚಿಸುವಂಥ ಪ್ರಯತ್ನ ಮಾಡ್ತಾನೆ. ಆ ಆದಾಮನಿಂದ ತೆಗೆದಂಥ ಎಲುಬು ಏನಿದೆಯೋ ಒಂದೇ ಶರೀರವಾದರೂ ಆ ಮುಖಾಂತರವಾಗಿ ಒಂದೇ ಶರೀರವಾಗಿರುವರು. ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು. ದೇವರೇ
ನಮ್ಮನ್ನು ಕರುಣಿಸು, ನಮ್ಮನ್ನು ನಡೆಸು, ದೇವರೇ ನಮ್ಮನ್ನು ಬಲಪಡಿಸು, ದೇವರು ನಮ್ಮ ಕುಟುಂಬವನ್ನು ನಡೆಸುವುದಾಗಿ ಪ್ರಾರ್ಥನೆ ಮಾಡುವಂಥ ಕುಟುಂಬಗಳಿರುವಾಗ, ಎಷ್ಟೋ ಕುಟುಂಬ ಜೀವನಕ್ಕಾಗಿ ಕಷ್ಟಪಡುವಂಥ ಸ್ಥಿತಿಗತಿಗಳಿರುವಾಗ, ಇವತ್ತು ಅಷ್ಟೇ ರೀತಿಯಾಗಿ ಇನ್ನೊಬ್ಬರ ಕುಟುಂಬ ಜೀವನದಲ್ಲಿ ಬೆರಳು ತೋರಿಸುವಂಥ, ಮಂಡೆ ತೋರಿಸುವಂತಹ, ಅವರ ಕುಟುಂಬ ಜೀವನ ಕದಡುವಂಥ, ಅವರ ಕುಟುಂಬವನ್ನು ನಶ್ವರ ಮಾಡುವಂಥ, ನಾಶನ ಮಾಡುವಂತಹ, ಗಂಡ ಹೆಂಡರಲ್ಲಿ ವಿಷದ ಬೀಜವನ್ನು ಬಿತ್ತುವಂತಹ, ಅವರ ಜೀವನವನ್ನು ಬಿರುಗುಗೊಳಿಸುವಂಥ, ಒಡೆದು ಹಾಕುವಂತಹ ಜನರು ಎಷ್ಟೋ ಇದ್ದಾರೆ. ಆಗಲೂ ಇತ್ತು, ಈಗಲೂ ಅದೇ. ಯೇಸುವಿನ ಬೋಧನೆ ಆಗಿನ ಸಂದರ್ಭಕ್ಕೂ ಇದೇ ಬೋಧನೆ ಆಗಿತ್ತು, ಯೇಸುವಿನ ಬೋಧನೆ ಈ ಸಂದರ್ಭಕ್ಕೂ ಅದೇ ಬೋಧನೆ ಆಗಿದೆ. ಯಾಕೆಂಬುದಾಗಿ ಹೇಳಿದರೆ, ಮನುಷ್ಯನು ತಿರುಗಿಕೊಳ್ಳಿಲ್ಲ. ಮನುಷ್ಯನ ಸ್ವಭಾವ ಇನ್ನೂ ಮಾರ್ಪಡದ ಕಾರಣ ಬೈಬಲ್ ಈಸ್ ಓಪನ್ ಟುಡೇ. ಎಲ್ಲವನ್ನು ಮನುಷ್ಯನು ಅನುಸರಿಸಿದ್ದಾನೆ, ಇನ್ನು ಬೈಬಲ್ ಅಗತ್ಯವಿಲ್ಲ, ಇನ್ನು ಎಲ್ಲವನ್ನು ಅನುಸರಿಸಿದ್ದೇನೆ, ಈ ಬೈಬಲ್ ಮುಚ್ಚಿನ ತಿಜೋರಿಯಲ್ಲಿ ಹಾಕುವ ಅನ್ನುವಂಥ ಪರಿಸ್ಥಿತಿ ಬಂದಿಲ್ಲದ ಕಾರಣ ಆವತ್ತಿಗೂ ಅದೇ ಬೋಧನೆ ಬೇಕಿತ್ತು, ಇವತ್ತಿಗೂ ಇದೇ ಬೋಧನೆ ಬೇಕಾಗಿದೆ. ಮನುಷ್ಯರು ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂಬುದಾಗಿ ಬೋಧನೆ ಮಾಡುವಂಥ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ. ಇವತ್ತಿನ ಪರಿಸ್ಥಿತಿಗಳಿಂದ ಈ ರೀತಿಯಾಗಿ ಬಂದು ಒದಗಿರುವಾಗ ಯಾವ ರೀತಿಯ ಹಂತಕ್ಕೆ ಕುಟುಂಬ ಜೀವನಗಳು ತಲುಪಿ, ಕುಟುಂಬಗಳು ಇನ್ನೂ ಬಂಧನದಲ್ಲಿದ್ದಾರೆ, ತಮ್ಮ ಜೀವನ ಒಡೆದುಕೊಳ್ಳಬಾರದು, ನಮ್ಮ ಕುಟುಂಬ ಒಡೆದುಕೊಳ್ಳಬಾರದು, ನಾವು ಹೀಗೆ ಒಟ್ಟಾಗಿ ಬದುಕಬೇಕೆಂಬ ಚಿಂತನೆಗಳು ಇವೆ. ಅದು ಸತ್ಯ, ಆದರೆ ಬೆರಳೆಣಿಕೆ ಅಥವಾ ಅಲ್ಪ ಮಾತ್ರ. ಪ್ರಿಯರೇ, ಈ ಮದುವೆಯ ಬಂಧನದ ಈ ಭಾನುವಾರದ ದಿನದಂದು ನಾವೆಲ್ಲರೂ ಇದೇ ದೇವಾಲಯದಲ್ಲಿ ಮಾತು ಕೊಟ್ಟದನ್ನು ನೆನಪು ಮಾಡಿಕೊಳ್ಳೋಣ. ಮರಣವು ನಮ್ಮನ್ನು ಅಗಲಿಸುವ ತನಕ ನಿನ್ನನ್ನು ಪ್ರೀತಿಸುವೆನು, ನಿನ್ನನ್ನು ಸಲಹುವೆನು, ನಿನ್ನನ್ನು ಸಂರಕ್ಷಿಸುವೆನು ಎಂಬುದಾಗಿ ಇಬ್ಬರು ಕೊಟ್ಟಂಥ ಮಾತುಗಳನ್ನು ನೆನಪು ಮಾಡಿಕೊಳ್ಳೋಣ. ಕಷ್ಟ, ನಷ್ಟ, ವಿಪತ್ತುಗಳು, ತೊಂದರೆ, ಗಂಡಾಂತಗಳು, ಶೋಧನೆಗಳು ಎಷ್ಟು ಬಂದಾಗ್ಯೂ ಸಹ ಎದುರಿಸಿ ನಿಲ್ಲಿಸುವಂಥ ಪ್ರತೀತಿ ಶಕ್ತಿಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ. ಎಷ್ಟೇ ಸಂದಿಗ್ಧ ಪರಿಸ್ಥಿತಿ ಬಂದರೂ ಸಹ ಪ್ರೀತಿ, ಸಂತೋಷ, ತಾಳ್ಮೆ, ಸಹಿಸಿಕೊಳ್ಳುವಂಥದ್ದು ಒಬ್ಬರಿಗೊಬ್ಬರು, ಇವೆಲ್ಲವೂ ಮಾಡುವುದರಿಂದ ಕುಟುಂಬ ಜೀವನವನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗುವುದರಲ್ಲಿ ಸಾಧ್ಯವಾಗ್ತದೆ. ಈ ಮುಖಾಂತರ ಪರಿಶುದ್ಧ ಜೀವನ ಅನ್ನುವಂಥದ್ದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ದೇವರು ಆ ಪರಿಶುದ್ಧ ಜೀವನಕ್ಕೆ ಎಡೆ ಮಾಡಿಕೊಟ್ಟಿದ್ದಾನೆಂಬ ಚಿಂತನೆಯಿಂದ ಮುಂದೆ ಹೋಗೋಣ. ಹೀಗಾಗುವಂತೆ ಪವಿತ್ರಾತ್ಮ ನಮ್ಮ ಕೂಡ ಸಹಾಯ ಮಾಡಲಿ. ಆಮೆನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಮ್ಮನಸ್ಸಾಗಿ ಅರಿಕೆ ಮಾಡುವ. ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಯೆಹೋವನು ನಿಮ್ಮನ್ನು ಆಶ್ವಾಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್.